ಇವತ್ತು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇಂಡಸ್ಟ್ರಿಯ ಲೆಕ್ಕಾಚಾರಗಳು ನಿಧಾನಕ್ಕೆ ಗೊತ್ತಾಗಿರುತ್ತೆ ನಿಮ್ಮ ಅನುಭವಕ್ಕೆ. KVN ಪ್ರೊಡಕ್ಷನ್ನು ಜಾಯಿಂಟ್ ಆಗಿದೆ, ಅದು ಯಾವ ರೀತಿ ಸಪೋರ್ಟಿವ್ ಆಗ್ಬೋದು ಅನಿಸುತ್ತೆ? ಕಾರ್ತಿಕ್ ಅವರು ಥ್ಯಾಂಕ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್. ಆ್ಯಂಡ್ ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು, ಮಾಡಬೇಡಿ. ಯಾಕಂದರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿದ್ದು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಆ್ಯಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬ ಪ್ಯಾಷನೇಟ್ ಆಗಿದ್ದರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವ್ರಿಗಿದ್ದಿತ್ತು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಡ್ಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯಿತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಆ್ಯಂಡ್ ಮಾದೇವನೂ ಆಗಿರೋದ್ರಿಂದ ನನಗೆ ಆ್ಯಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿಗಿದೆ. ಆ್ಯಂಡ್ ಭಾಳ ಎಚ್ಚರವಾಗಿಯೇ ನಾವು ನಿರ್ಮಾಪಕರ ಸ್ಥಾನದಲ್ಲಿ ನಿಂತ್ಕೊಂಡು ಭಾಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ಥರ ನೋಡಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟೂ ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮಗೆ ಗೊತ್ತಲ್ವ ಯಾರು ಬಂದಾಗ ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟಾಗುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಆ್ಯಂಡ್ KVN ಅವರು ನಮಗೆ ಆನೆ ಬೆಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿರೋದು KVN ಅವರು. ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ. ಸೊ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ಖುಷಿಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನು ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರಬೇಕು ಅಂತೇಳಿ ನಮ್ಮ ಪ್ರವೀಣ್ ಅವರು ಏನು PR ಪ್ರವೀಣ್ ಅವರು ಇದ್ದಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನು ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ನಿಮಗೆ ನಾನು ನಿಮ್ಮ ಹತ್ರ ಮೊನ್ನೆನೂ ಇಂಟರ್ವ್ಯೂ ನಾನು ತುಂಬಾ ಮಾತಾಡಿದ್ದೀನಿ, ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗಲಿ ಎಲ್ಲರ ಬಗ್ಗೆ ಆಗಲಿ. ಬಟ್ ಈಗ ನೀವು ಕೇಳಿದ ಕ್ವಶನಿಗೆ ಇದು ಆನ್ಸರ್ ಅಂದ್ಕೊಂಡು ಬಂದೆ. ವಿನೋದ್ ಸರ್. ಎಸ್ ಸರ್. ಯಾವುದೇ ಹೀರೋ ಆದರೂ ಕೂಡ ಭೂಗತ ಲೋಕದ ಸಿನಿಮಾಗಳನ್ನು ಒಪ್ಕೊಳ್ಳಿಕ್ಕೆ ಭಯಪಡ್ತಾರೆ, ಕೆಲವರು ಹಿಟ್ ಹೆಜ್ಜೆನ ಹಿಂದೆ ಇಡೋದು ಸಹಜ. ಆದರೆ ನೀವು ಮುಂದೆ ಇಟ್ಟಿದ್ದೀರಾ, ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತೀರಾ? ಯಾಕಂತ ಹೇಳಿದ್ರೆ ಭೂಗತ ಲೋಕದ ಸಿನಿಮಾಗಳಂತ ಹೇಳಿದ್ರೆ ಒಂದಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. ಸೊ ಹಾಗಾಗಿ ಯಾವ ರೀತಿ ರೆಡಿಯಾಗಿದ್ದೀರಾ? ಸರ್, ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನು ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ದರೆ ಖಂಡಿತ ಯಾವುದೇ ಒಂದು ಪಾತ್ರ ಬಂದರೂ ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮಗೆ ಇದು ಕಾಲ್ಪನಿಕ ಸಿನಿಮಾ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ದಿಸ್ ಇಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲುಯೆನ್ಸ್ ಇರಬಹುದು, ಬೇರೆಯವರ ಒಂದು ಹೆಸರುಗಳಾಗಲಿ ಅಥವಾ ಇನ್ಫ್ಲುಯೆನ್ಸ್ ಇರ್ಬೋದು. ಹಾಗಾಗಿ ನನಗೆ ಯಾವುದೇ ರೀತಿ, ಯಾಕಂದರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮಗೆ ಏನೂ ಅನಿಸಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಬಯೋಪಿಕ್. ಟು ಬಿ ಫ್ರ್ಯಾಂಕ್, ಬಯೋಪಿಕ್ ಮಾಡಿದಾಗ ಇವೆಲ್ಲ ನಿಮಗೆ ಅನಿಸ್ಬೋದು, ಎಲ್ಲ ಇದನ್ನು ಮಾಡ್ತಾ ಇದ್ದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ದಿಸ್ ಇಸ್ ನಾಟ್ ಅ ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ಗಳು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನಗೆ ಭಾಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು, ಬಾಲರಾಮ ಅನ್ನೋದು. ಏನಕ್ಕೆ ಅಂದರೆ ಐ ವಾಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಫ್ರೇಜರ್ ಟೌನ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾನರಿ ರೋಡ್ ಇತ್ತು, ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೇಜರ್ ಟೌನ್. ಈ ಕಡೆ ಮಾಸ್ಕ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ಲು ನಾನು ಬಂದು ಎಲ್ಲ ಹುಡುಗರು ಅದಾದಮೇಲೆ ಎಲ್ಲ ನೋಡಿಕೊಂಡೇ ಬೆಳೆದಿದ್ದೀನಿ ಸರ್. ಅಲ್ಲಿ ಎಲ್ಲ ರೌಡಿಸಮ್ ಆಗಲಿ, ಎಲ್ಲ ಹುಡುಗರಾಗಲಿ. ಸೊ ನಾವು ಅದೇ ಒಂದು ಗಾಳಿಪಟಕ್ಕೆಲ್ಲ ಜಗಳಗಳು ಆಡಿರೋದು ಉಂಟು, ಸುಮ್ಮನೆ ಯಾವುದೋ ಒಂದು ಪಾರಿವಾಳಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ಜೇಸಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೂ ಮಾಡಿರಲ್ಲ, ಸುಮ್ಮನೆ ಬಾರೋ ಮಚ್ಚ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡಿಬಿಟ್ಟು ಅಂಧರಾಗಿರೋದು ನೋಡಿದ್ದಾರೆ. ನಾನು ಜೇಸಿಗೆಲ್ಲ ಹೋದಾಗ ಏನು ಕೇಸ್ಗಳೇ ಮಾಡಿರೋ ಹುಡುಗರು, ಮಾಡದೇ ಇರೋ ಹುಡುಗರೆಲ್ಲ ಹಣ ಏನಣ್ಣ ಹಿಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ಐ ವಾಸ್ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಹಾಗಾಗಿ ಇವತ್ತಿಗೂ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರೋಕ್ಕೆ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು.
ಭಾಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೇ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಸಾಹೇಬರು ಹಾಗೂ ಭಜನ್ ಸಾಹೇಬರು. ನನಗೆ ಭಾಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್, ನಮ್ಮ ತಂದೆಯ ಮೇಲೆ ತುಂಬ ಗೌರವ ಇದೆ ಅವ್ರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನೂ ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗೆ ಯಾರು ಏನೂ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡಲ್ಲಿ ಸಿನಿಮಾ ನೋಡ್ಕೊಂಬಂದು ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು ಅವರು. ಸೊ ಹಾಗಾಗಿ ನನಗೇನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಒಲವಿದೆ. ಸೊ ಹಾಗಾಗಿ ಯಾವುದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್. ವಿನೋದ್, ನಿಮ್ಮ ಸಿನಿಮಾ ಜರ್ನಿಗೆ, ನಿಮ್ಮ ಸಿನಿಗ್ರಾಫ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಅನಿಸುತ್ತೆ? ಯಾಕಂದರೆ ಒಂದು ವಕ್ತ ಚೇಂಜ್ ಆಗ್ತಾನೆ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಓವರ್ ಆಗಬೇಕು. ಸೊ ಈ ಸಿನಿಮಾ ನಿಮ್ಮ ಸಿನಿಗ್ರಾಫ್ಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಬಂದರೆ, ಸೊ ಮಾದೇವಯಿಂದ ನಾನು ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಾಸುರ ಆಗಲಿ, ಇದೆಲ್ಲನೂ ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರೋಂಥ ಸಿನಿಮಾ. ಯಾಕಂದರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಆ್ಯಂಡ್ 2.5-3 ಟೈಮ್ಸು ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್, ನಿರ್ಮಾಪಕರ ನಾಯಕ ನೀವು. ಯಾಕಂದರೆ ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ವಿ ಮಹಾದೇವದಲ್ಲಿ, ಭಾಳಷ್ಟು ಇನಿಷಿಯೇಟ್ ತೊಗೊಂಡಿದ್ರಿ. ಈ ಸಿನಿಮಾಗೆ ಏನು ಪ್ಲ್ಯಾನ್ ಔಟ್ ಮಾಡ್ಕೊಂಡಿದ್ದೀರಾ? ಸರ್ ತುಂಬ ಪ್ಲ್ಯಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಿದ್ದೀವಿ. ಯಾಕಂದರೆ ಆಲ್ ಆಫ್ ದ ಸಡನ್ ನಮಗೆ KVN ಅವರು ನಮಗೆ ಡೇಟ್ ಕೊಡ್ತಾರೆ, ಸುಪ್ರೀತ್ ಸರ್ ಅವರು 26th ಬಂದುಬಿಡಿ, ಯಾಕಂದರೆ ಇನ್ನೂ ಯಾವುದೋ ಸಿನಿಮಾಗಳಿಲ್ಲ, ನೋಡಿ ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದುಬಿಡಿ ಅಂತಾರೆ. ಸೊ ಆಲ್ರೆಡಿ ನಮಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸಗಳು 85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಸಾರಿ ಕ್ವಶನ್ ಮಾಡ್ಬಿಟ್ಟಿರ್ತೀನಿ, ಪ್ರಮೋಷನ್ದೆಲ್ಲ ಸಾರಿ ಸರ್. ಆ್ಯಂಡ್ ಸೊ ಬೇಗನೆ ಅದು ನಮಗೆ ಟೈಮ್ ಕೊಟ್ಟಿದ್ದರಿಂದ ಒಂದು ಭಾಳ ಚಿಕ್ಕ ಟೈಮ್ ಇದೆ, 2-3 ಮಂತ್ಸ್ ಇದ್ದಿದ್ದರಿಂದ ನಾವು ಬೇಗನೆ ಬೇರೆ ಥರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮಗೆ ಡೇಟ್ ಕೊಟ್ಟಿದ್ದರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 ಡೇಸಿಂದ ನಾನು ಹಾಗೂ ನಿರ್ದೇಶಕರು KM ಚೈತನ್ಯ ಸರ್ ಅವರು ಯಾವ ಥರ ಆಗಿದ್ದೀವಿ ಅಂದರೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀವಿ. ಯಾವ ಚಾನಲಲ್ಲಿ ಏನು ಮಾತಾಡಿದ್ದೀವಿ ಮತ್ತೆ ಅದನ್ನೇ ರಿಪೀಟ್ ಮೋಡಲ್ಲಿ ನಾವು ಲೂಪ್ ಮೋಡಲ್ಲಿ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಅರೌಂಡ್ 12 ಎಲ್ಲರೂ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮಾತಾಡ್ತಿದ್ದೀವಿ. ಸೊ ಅದು ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್. ರೀಚ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ವೀಕ್, ಬಿಕಾಸ್ ಮಾದೇವನು ಹಂಗೆ ಮಾಡಿದ್ದು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸು. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತೊಗೊತಿದ್ವಿ. ಶ್ರೇಯಸ್ ಸರ್, ಸರ್ ಖಂಡಿತ ಸರ್, ನಾನು ಹೇಳ್ತೀನಲ್ವಾ, ಎಲ್ಲ ಚಾನಲಲ್ಲೂ ಹೇಳ್ಬಿಟ್ಟಿದ್ದೀನಿ, ಈಸ್ ಅ ಕೈಂಡ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳಬೇಕು. ಬಿಕಾಸ್ ಸಿನಿಮಾಗೆ ಮಾತ್ರ ಅಲ್ಲ ಸರ್, ಸಿನಿಮಾ ಮಾತ್ರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಕೇಳಿ ಅವ್ರ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿ, ಯು ಹ್ಯಾವ್ ಬಂಡಲ್ಸ್ ಆಫ್ ಆನ್ಸರ್ ಆ್ಯಂಡ್ ಕರೆಕ್ಟ್ ಆನ್ಸರ್. ಅವರು ಒಂದು ಇಂಟೆಲೆಕ್ಚುಯಲ್ ಪರ್ಸನ್ ಆ್ಯಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೊಂದು ಅಂದರೆ ಒಬ್ಬರು ಡೈರೆಕ್ಟ್ರು ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಇತ್ತೇ ಹೊರತು, ಈಗ ಮೊನ್ನೆಯಿಂದ ಪ್ರಮೋಷನ್ ಅವ್ರ ಜೊತೆ ನಾನು ಮಾಡ್ತಿದ್ದೀನಿ ಸರ್. ಅವರಾಗಲಿ, ಅವರ ಲೆಗಸಿ, ಅವರ ತಂದೆಯವರಾಗಲಿ, ಅವರ ತಾತ ಅವರಾಗಲಿ, ಆ ಲೆಗಸಿಯಿಂದ ಬಂದಿರೋರು. ಅದಾದಮೇಲೆ ನೀವು ಯಾವುದೇ ರೀತಿಯ ಕ್ವೆಶ್ಚನ್ ಕೇಳಿದ್ರೆ ನಮಗೆಲ್ಲ ಒಂದು ಡೈಮೆನ್ಷನ್ ಇತ್ತು ಅಂದರೆ ಅವ್ರು ನೋಡೋ ನೋಟನೇ ಬೇರೆ ಥರ ಇರುತ್ತೆ, ಅವರ ಒಂದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ರೆಸೆಂಟೇಷನ್ನೇ ಬೇರೆ ಥರ ಇರುತ್ತೆ. ಐ ಫೆಲ್ಟ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. ಆ್ಯಂಡ್ ನನಗೆ ನಾನು ತುಂಬ ಅಡ್ಮೈರ್ ಮಾಡ್ತೀನಿ ಸರ್ ಅವ್ರನ್ನ. ನಾನು ಇನ್ನೂ ಎಷ್ಟೇ ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ಗೆಲ್ಲಬೇಕು, ಈ ಸಿನಿಮಾ ಆದಮೇಲೆ ಅವ್ರು ಎಷ್ಟು ಯಾವಾಗ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟರೆ ನಾನು ಖಂಡಿತ ಐ ವಿಲ್ ಬಿ ರೆಡಿ ಟು ವರ್ಕ್ ವಿತ್ ಹಿಮ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಫ್ಕೋರ್ಸ್ ಇವಾಗ ಎಲ್ಲ ಹೇಳಿದ್ರು, ತಾರಮಾನು ಹೇಳಿದ್ರು, ಮೈಕೆಲ್ಲ ಹೊಡೆದಾಕಿದ್ರು ಅಂತೇಳಿ. ಸರ್ ನಾನು ಈಗ ನನಗೇನೋ ಬೇಕು, ಒಂದು ಫ್ರೇಮಲ್ಲಿ ಏನೋ ಬೇಕು ಅಂತ ನಾನು ಬಯಸಿದ್ರೆ ನಾನು ಅದು ಚೆನ್ನಾಗಿ ಬರೋವರೆಗೂ ನಾನು ಬಿಡೋಲ್ಲ ಸರ್. ನನಗೆ ಹಿಂಗೆ ಬೇಕು ಅಂತ ಇರುತ್ತೆ. ಆ ಥರ ಇರಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್ನು, ಒಂದು ಅಷ್ಟು ಖರ್ಚು, ಅಷ್ಟು ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಅಷ್ಟು ಜನ ಆರ್ಟಿಸ್ಟು ಬಾಂಬೆಯಿಂದ ಕರೆಸಿರ್ತೀವಿ, ಟೈಮೆಲ್ಲ ಹೋಗ್ತಿರುತ್ತೆ. ಆ ಥರ ಇರ್ಬೇಕಾದ್ರೆ ಯಾರೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಖಂಡಿತ ಕೋಪ ಬಂದೇ ಬರುತ್ತೆ, ಯಾರೇ ಆಗಿರಲಿ. ಅದು ನನಗೆ ಕರೆಕ್ಟಾಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಅಡ್ಮೈರ್ ಹಿಮ್, ಐ ಲವ್ ಹಿಮ್ ಸೋ ಮಚ್.